ಇನ್ನು ಯುದ್ಧದಿಂದ ಅಮೆರಿಕದಲ್ಲೂ ಕೂಡ ಗ್ಯಾಸ್ ಗಂಡಾಂತರ ಶುರುವಾಗಿದೆ. 1 ಗ್ಯಾಲನ್ ಗ್ಯಾಸ್ ದರ $4 ಜಾಸ್ತಿಯಾಗಿದೆ. ಕಳೆದ 3 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಗ್ಯಾಸ್ ದರ ಜಾಸ್ತಿಯಾಗಿರೋದು. ಸರಿಸುಮಾರು 30% ಏರಿಕೆ ಆಗಿದೆ. 1 ಗ್ಯಾಲನ್ ಗ್ಯಾಸ್ ದರ $4 ಜಾಸ್ತಿಯಾಗಿದೆ. 1 ಗ್ಯಾಲನ್ ಅಂತಂದರೆ ಸರಿಸುಮಾರು 3.25 ಲೀಟ್ರು, ಹತ್ತತ್ರ 4 ಲೀಟ್ರು ಅಂದ್ಕೊಳ್ಳಿ, ಒಂದು 3.25 ಲೀಟ್ರು ಅಷ್ಟರ ಮಟ್ಟಿಗೆ $4 ಜಾಸ್ತಿಯಾಗಿದೆ. ಅಂದರೆ ಅವ್ರ ಪ್ರಕಾರ 30% ಏರಿಕೆ ಇದು. ಅಂದರೆ ಅಮೆರಿಕಕ್ಕೂ ಕೂಡ ಇದರ ಬಿಸಿ ತಟ್ತಾ ಇದೆ ಅಂತ ಅರ್ಥ. ಇನ್ನು ಹೊರ್ಮುಜ್ನಲ್ಲಿ ನಾವು ಟೋಲ್ ಮಾಡ್ತೀವಿ, ಟೋಲ್ ಹಾಕ್ತೀವಿ, ದುಡ್ಡು ಕೊಟ್ಟು ಮುಂದಕ್ಕೆ ಹೋಗಿ. ಇದು ಇರಾನ್ ಒಂದು ಪ್ಲಾನ್ ಮಾಡಿತ್ತು. ಯಾವುದೇ ಶಿಪ್ ಹೋಗಬೇಕು ಅಂದರೆ ಪುಕ್ಸಟ್ಟೆ ಹೋಗಂಗಿಲ್ಲ, ಇಲ್ಲಿಂದ ದುಡ್ಡು ಕೊಡಬೇಕು, ಹೋಗಬೇಕು. ಅದಕ್ಕೀಗ ಸಂಸತ್ನಿಂದ ಕೂಡ ಒಪ್ಪಿಗೆ ಸಿಕ್ಕಿದೆ. ಈಗ ಯಾವುದೇ ಒಂದು ಶಿಪ್ ಅಲ್ಲಿಂದ ಹೋಗಬೇಕು ಅಂತಂದರೆ, ಹಡಗು ಹೋಗಬೇಕು ಅಂತಂದರೆ ಹೊರ್ಮುಜ್ ಜಲಸಂಧಿನಲ್ಲಿ ದುಡ್ಡು ಕೊಡಬೇಕು, ಮುಂದಕ್ಕೆ ಹೋಗಬೇಕು. ಇದು ಸಂಗತಿ. ದಿನನಿತ್ಯ ಒಂದು 200 ಚಿಲ್ಲರೆ ಶಿಪ್ಗಳು ಹೋಗ್ತವೆ. ಅಂಥದ್ರಲ್ಲಿ ಈಗ ನೋಡಿ, ಈಗೊಂದು 10 ದಿವಸದಿಂದ ಹೋಗಿರೋದು ಹೆಂಗೆ ಗೊತ್ತಾ, ಬೆರಳೆಣಿಕೆಯಷ್ಟು ಶಿಪ್ಗಳು. ಬೇಕಾದಂಥ ರಾಷ್ಟ್ರಗಳ ಶಿಪ್ಗಳನ್ನು ಮಾತ್ರ ಬಿಟ್ಟಿದೆ. ಜಪಾನ್ದು ಓಕೆ, ಭಾರತದ್ದು ಓಕೆ, ಚೈನಾದ್ದು ಓಕೆ, ಪಾಕಿಸ್ತಾನದ್ದು ಕೂಡ ಬಿಟ್ಟಿಲ್ಲ. ಜಲಸಂಧಿಯಲ್ಲಿ ಹೋಗಲಿಕ್ಕೆ ನಿಮ್ಮೆಲ್ಲಿಂದ ನೀವು ಟೋಲ್ ಫೀ ಕಟ್ಟಬೇಕು. ಯಾವುದೇ ಹಡಗುಗಳು ಹೋದರೂ ಕೂಡ ಶುಲ್ಕ ಕಟ್ಟೆನೇ ಮುಂದಕ್ಕೆ ಹೋಗಬೇಕು. ಇದಕ್ಕೀಗ ಇರಾನ್ ಸಂಸತ್ ಕೂಡ ಸಮ್ಮತಿ ಕೊಟ್ಟಿದೆ. ಈಗ ಇನ್ನಷ್ಟು ಸ್ಟ್ರಿಕ್ಟಾಗಿ ವಸೂಲಿ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಈಗ ಆಗಿರುವಂಥ ಹಾನಿ ಇದೆಯಲ್ಲ, ಸಾಮಾನ್ಯ ಹಾನಿನ ಅದು. ಇದೆಲ್ಲದರ ಜೊತೆಗೆ ಮಹತ್ವದ ಬೆಳವಣಿಗೆ, ಅಣ್ವಸ್ತ್ರ ಪ್ರಸರಣ ಒಪ್ಪಂದ NPT ಏನಿದೆಯಲ್ಲ, ಅದರಿಂದ ಇರಾನ್ ಹೊರಗೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇರಾನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಆಗ್ರಹ ಕೇಳಿ ಬರ್ತಾ ಇದೆಯಂತೆ. ಬಹಳಷ್ಟು ಜನ ಸಂಸದರು ನಾವ್ಯಾಕೆ NPTಲಿ ಇರಬೇಕು, ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದ್ದಾರಂತೆ. ಹೀಗಾಗಿ ಆದಷ್ಟು ಶೀಘ್ರದಲ್ಲೇ ಇರಾನ್ NPTಯಿಂದ ಹೊರಗಡೆಗೆ ಬರಬಹುದು. ಏನಾದರೂ ಒಪ್ಪಂದ ಮಾಡ್ಕೊಂಡ್ರೆ ಪ್ರಯೋಜನ ಆಗಬೇಕು. ಯಾವುದೇ ನಮಗೆ ಪ್ರಯೋಜನ ಇಲ್ಲ ಅಂತಂದರೆ ಯಾಕಿರಬೇಕು? ಹಾಗಾಗಿ ಇದರಿಂದ ನಾವು ಹೊರಗಡೆ ಬರಬೇಕು ಅನ್ನುವಂಥ ಆಗ್ರಹ ಇರಾನ್ನ ಒಳಗಡೆಯಿಂದಲೇ ಕೇಳಿ ಬರ್ತಾ ಇದೆ. ಇನ್ನು ಇದೆಲ್ಲದರ ಜೊತೆಗೆ ದಾಳಿಯ ಮೇಲೆ ದಾಳಿಗಳು ಸಾಕ್ತಾನೇ ಇವೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿ ಮಾಡ್ತಾನೇ ಇದೆ. ವಾಯುದಾಳಿ, ಭಯಂಕರವಾದಂಥ ವಾಯುದಾಳಿ. ಇರಾನ್ನಲ್ಲಿ ಕಟ್ಟಡಗಳು ಧ್ವಂಸಗೊಂಡಿವೆ. ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ರಕ್ಷಣಾ ತಂಡಗಳು ಶೋಧ ಮಾಡ್ತಾ ಇವೆ. ಇನ್ನು ನೇತನ್ಯಾಹು ಹತ್ಯೆ ಮಾಡುವಂಥದ್ದೇ ಏಕೈಕ ಪರಿಹಾರ. IRGC ಗುಪ್ತಚರ ವಿಭಾಗ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇಷ್ಟೆಲ್ಲ ನಮಗಾಗಲಿಕ್ಕೆ ಕಾರಣ ನೇತನ್ಯಾಹು ಅವರ ಆಕ್ರಮಣಕಾರಿ ನೀತಿ. ಹಾಗಾಗಿ ಅವ್ರನ್ನೇ ಮುಗಿಸ್ಬೇಕು. ಬೆಂಜಮಿನ್ ನೇತನ್ಯಾಹು ಇಲ್ಲಿ ಯಾರ್ಯಾರು ಸತ್ತರಲ್ಲ, ಇನ್ಕ್ಲೂಡಿಂಗ್ ಮಕ್ಕಳು, ಎಲ್ಲ ಸಾವುಗಳಿಗೂ ಕೂಡ ಆತನೇ ಜವಾಬ್ದಾರ. ಆತನೇ ಮಕ್ಕಳ ಹತ್ಯೆಯ ಅಪರಾಧಿ. ಮಧ್ಯಪ್ರಾಚ್ಯದ ಅಶಾಂತಿಗೆ ಕಾರಣವೂ ಕೂಡ ಆತನೇ. ಆತನ ವಿಸ್ತರಣಾವಾದ ಜೊತೆಗೆ ಬಗ್ಗು ಬಡಿಬೇಕು ಅನ್ನುವಂಥ ಮನೋಭಾವನೆ. ಇನ್ನು ಯುದ್ಧದ ಬಗ್ಗೆ ವಿಪರೀತವಾದಂಥ ಆಕ್ರಮಣಕಾರಿ ನೀತಿ. ಇದೇ ನಮ್ಮನ್ನು ಈ ಸ್ಥಿತಿ ತಂದಿದೆ. ಆತನನ್ನು ಎತ್ತುವಂಥದ್ದೇ ಒಂದು ಪರಿಹಾರ. ಅಷ್ಟು ಸುಲಭನಾ? ಇದು ಸಂಗತಿ. ಯಾಕಂದರೆ ನೋಡಿ, ಯುದ್ಧ ಮಾಡ್ತಾನೇ ಇದೆ. ಎಲ್ಲರೇ ದಣಿದಿರೋದನ್ನು ನಾವು ನೋಡ್ತೀವ. ಶಸ್ತ್ರಾಸ್ತ್ರಗಳ ಕೊರತೆ ಇದೆ, ತೊಂದರೆಗಳಿದೆ, ಸೈನಿಕರಿಲ್ಲ. ಮೊದಲೇ ಅವ್ರ ಸಂಖ್ಯೆ ಎಷ್ಟಿದೆ ಹೇಳಿ. ಇದೆಲ್ಲದರ ನಡುವೆಯೂ ಕೂಡ ನಿರಂತರವಾದಂಥ ಹೋರಾಟ. ವರ್ಷಗಳಿಂದ ಯುದ್ಧ ಮಾಡ್ತಾ ಇದೆ, ವರ್ಷಗಳಿಂದ. ಸಾಮಾನ್ಯ ಸಂಗತಿನಾ? ಅವ್ರಿಗೆ ಗೊತ್ತು. ನೋಡಿ, ಇರಾನ್ ಈಗಲೇ ಇಷ್ಟೊಂದು ಪ್ರತಿರೋಧ ತೋರಿಸ್ತಾ ಇದೆ ಅಂತಂದರೆ ಇನ್ನೊಂದಿಷ್ಟು ಬೆಳೆಯೋಕ್ಕೆ ಬಿಟ್ಟುಬಿಟ್ಟಿದ್ದರೆ ಸುತ್ತಮುತ್ತಲ ರಾಷ್ಟ್ರದ ಗತಿ ಏನಾಗಬೇಕಾಗಿತ್ತು. ಹೀಗಾಗೇ
ಅವ್ರನ್ನ ಮಟ್ಟ ಹಾಕಿಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಇವ್ರು ಬಂದಿದ್ದಾರೆ. ಆದರೆ ಅವ್ರನ್ನ ಎತ್ತುವಂಥದ್ದು ಅಷ್ಟು ಸುಲಭನ? ಇದು ಸಂಗತಿ. ಯಾಕಂದರೆ ಮೊಸಾದ್ ಇದೆಯಲ್ಲ, ಪ್ರಳಯಾಂತಕ. ಎಲ್ಲಿ ಯಾವ್ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು, ಯಾರನ್ನು ಯಾವ ಸಂದರ್ಭದಲ್ಲಿ ಎತ್ತಬೇಕು, ಹೆಂಗೆ ಯಾರನ್ನು ಮುಗಿಸ್ಬೇಕು ಎಲ್ಲವೂ ಕೂಡ ಗೊತ್ತು. ಇದೇ ಯುದ್ಧದ ವಿಚಾರ ಸಂಬಂಧಪಟ್ಟಂಗೆ ಅವ್ರಿಗೆ ಎಡವಟ್ಟಾಗಿರೋದು. ಎಲ್ಲೋ ಕ್ಯಾಲ್ಕುಲೇಷನ್ಗಳೆಲ್ಲವೂ ಕೂಡ ಬುಡಮೇಲಾಗ್ಬಿಡ್ತು. ಅಮೆರಿಕಕ್ಕೂ ಹಾದಿ ತಪ್ಪಿಸ್ಬಿಟ್ರು ಇವರು. ಇನ್ನು ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ಡೆಡ್ಲಿ ದಾಳಿ ಮಾಡಿದೆ. ನೇರವಾಗಿ ಜನವಸತಿ ಪ್ರದೇಶದ ಮೇಲೇ ಮಿಸೈಲ್ಗಳು ಬಿದ್ದಿವೆ. ಟೆಹರಾನ್ ಇರಾನ್ನ ಅತಿ ದೊಡ್ಡ ನಗರ. ಒಂದು ಟೆಹರಾನ್, ಎರಡನೇದು ಮಶಾದ್, ನಂಬರ್ 1, ನಂಬರ್ 2 ಈ ರೀತಿ. ಆದರೆ ರಾಜಧಾನಿ ಕೂಡ ಭಾಳ ಬ್ಯೂಟಿಫುಲ್ ಸಿಟಿ. ನಾನು ಕೂಡ ಹೋಗಿದ್ದೀನಿ. ಆ ಸಿಟಿನಲ್ಲಿ 5 ದಿವಸ ಇದ್ವಿ ನಾವು. ಬಹಳ ಅದ್ಭುತವಾದಂಥ ಸಿಟಿ ಇದು. ಎಸ್.ಎಂ. ಕೃಷ್ಣ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ವಿ ನಾವು. ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗಿದೆ ಅಂತಂತಂದರೆ ಸೇಮ್ ನಮ್ಮ ಬೆಂಗಳೂರು ನೋಡ್ದಂಗೆ ಆಗುತ್ತೆ. ಇವಾಗ ಹೋದರೆ ಅದನ್ನು ಕಣ್ಣು ಹಿಡಿಯೋಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಸುಡುಗಾಡು ಥರ ಆಗಿರುತ್ತೆ ಇವಾಗ. ಯಾಕಂದರೆ ಈ ರೀತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯೋದಿದೆಯಲ್ಲ, ಸಾಮಾನ್ಯ ಸಂಗತಿನ? ಇದೆಲ್ಲದರ ಜೊತೆಗೆ ಇಸ್ರೇಲ್ ವಿರುದ್ಧ ಇರಾನ್ನ IRGC ಒಂದು ಆರೋಪ ಮಾಡಿದೆ. ಎಲ್ಲೆಲ್ಲಿ ನೀರು ಶುದ್ಧೀಕರಣ ಘಟಕಗಳಿದಾವಲ್ಲ, ಈಗ ಈ ಸಮುದ್ರದ ಅಕ್ಕಪಕ್ಕ ಇರುವಂಥ ರಾಷ್ಟ್ರಗಳಿಗೆ ಎಲ್ಲಿಂದ ತರ್ತೀರಿ ನೀರನ್ನ? ಇವೇ ಒಂದು ಲೆಕ್ಕದಲ್ಲಿ ದ್ವೀಪದ ಥರ ಇರ್ತವೆ. ಎಲ್ಲಿಂದ ತರಬೇಕು ನೀರನ್ನ? ಅದಕ್ಕೋಸ್ಕರ ಏನು ಮಾಡ್ತಾರೆ ಇವರು ಅಂದರೆ, ಈ ಸಮುದ್ರದ ನೀರನ್ನು, ಉಪ್ಪು ನೀರನ್ನೇ ಸಿಹಿ ನೀರನ್ನಾಗಿ ಪರಿವರ್ತನೆ ಮಾಡೋದು, ಅದನ್ನೇ ಬಳಸೋದು. ಕುವೈತ್ ಮೇಲೆ ಅಂಥ ದೊಡ್ಡ ನೀರು ಶುದ್ಧೀಕರಣ ಘಟಕದ ಮೇಲೆ ದಾಳಿಯಾಗಿತ್ತು. ಈಗ ಇರಾನ್ ಹೇಳ್ತಾ ಇದೆ, ಇದು ನಾನು ಮಾಡಿದ್ದಲ್ಲ, ಇದು ಇಸ್ರೇಲ್ ಬೇಕು ಅಂತಲೇ ದಾಳಿ ಮಾಡಿದೆ. ನೀರು ಶುದ್ಧೀಕರಣ ಘಟಕದ ಮೇಲೆ ದಾಳಿ ಮಾಡಿರುವಂಥದ್ದು ಇದು ನಾವಲ್ಲ, ನಾವು ಆ ರೀತಿ ಮಾಡಲ್ಲ. IRGC ಹೇಳಿರುವಂಥ ಮಾತಿದು. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಹೇಳಿರುವಂಥ ಮಾತು. ನಮ್ಮ ದಾಳಿ ಏನಿದ್ರು ಅಮೇರಿಕದ ನೆಲೆಗಳ ಮೇಲೆ, ನಾವ್ಯಾಕೆ ಈ ನೀರು ಕೊಡುವಂಥ ಘಟಕಗಳ ಮೇಲೆ ದಾಳಿ ಮಾಡ್ತೀವಿ? ನಮ್ಮದೇನಿದ್ರು ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಆಕ್ರಮಣಕಾರರ ಮೇಲೆ ಅಂತ IRGC ಹೇಳಿದೆ.